ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಸುಷ್ಮಾ ಮಲ್ಲೇಶ್ ವ್ಲಾಗ್ ಚಾನಲ್. ಈ ಸಲ ಊರಿಗೆ ಹೋಗೋಣ ಅಂತೇಳಿ ಪ್ಲ್ಯಾನ್ ಮಾಡಿದ್ವಿ. ನಾನು ಮಾತ್ರ ಅಲ್ಲ, ನಮ್ಮ ಸಿಸ್ಟರ್ ಕೂಡ ನಮ್ಮ ಜೊತೇಲಿ ಬರ್ತಿದ್ದಾರೆ. ನಮ್ಮ ಸಿಸ್ಟರು ಮತ್ತು ನಮ್ಮ ಸಿಸ್ಟರ್ ಮಕ್ಕಳು ಇಬ್ಬರು ಕೂಡ ಬರ್ತಾ ಇದ್ದಾರೆ. ಇನ್ನು ಅಕ್ಕ ತಂಗಿರಿಬ್ಬರು ಸಡನ್ನಾಗಿ ಹೋಗ್ತಿರೋದು ಅಂತನಾ? ಹೌದು, ನಮ್ಮ ತಾಯಿ ಮನೇಲಿ ಹಬ್ಬ ಇದೆ. ಅದಕ್ಕೋಸ್ಕರ ನಾನು ಮತ್ತು ನಮ್ಮ ಸಿಸ್ಟರ್ ಇಬ್ಬರು ಕೂಡ ಹೋಗ್ತಾ ಇದ್ದೀವಿ. ಬಸ್ಸಲ್ಲಿ ಒಬ್ಬರು ಸೊಪ್ಪು ಮಾರೋ ಅಜ್ಜಿ ಹತ್ತಿದ್ರು. ಅವರು ಹಿಂದೆ ಸೀಟ್ ಇದೆ ಅಂತೇಳಿ ಮುಂದೆ ಅವರು ಸೊಪ್ಪು ಮಾರೋ ಬುಟ್ಟಿ ಇದೆಯಲ್ಲ ಅದನ್ನು ಅಲ್ಲೇ ಇಟ್ಟೋಗಿದ್ರು. ಆ ಬುಟ್ಟಿಯಲ್ಲಿ ಒಂದು ಸ್ವಲ್ಪ ಟೊಮೊಟೊ ಹಣ್ಣನ್ನು ಇಟ್ಕೊಂಡಿದ್ರು. ನನ್ನ ಮಗಳು ಅದನ್ನು ನೋಡಿ ಕೈ ಬೆರಳು ಮಾಡಿ ತೋರಿಸಿ ಹಣ್ಣು ಹಣ್ಣು ಅಂತ ಶುರು ಹಚ್ಕೊಂಡ್ಳು. ಟೊಮೊಟೊ ಹಣ್ಣನ್ನು ಹೇಗೆ ಕವರ್ತಾ ಇದ್ದಾಳೆ ನೋಡಿ ನನ್ನ ಮಗಳು. ಒಳ್ಳೆ ಇಲಿ ಹೆಗ್ಣಗಳೆಲ್ಲ ಕವರ್ತಾವಲ್ಲ ಆ ಥರ ಕವರ್ತಾ ಇದ್ದಾಳೆ. ಮಕ್ಕಳಂದರೆ ಎಲ್ರಿಗೂ ಎಷ್ಟು ಇಷ್ಟ ಆಗುತ್ತೆ ಅಲ್ವಾ. ನನ್ನ ಮಗಳು ಬೆರಳು ಮಾಡಿ ತೋರಿಸಿದ ತಕ್ಷಣ ಅಜ್ಜಿ ಟೊಮೊಟೊ ಹಣ್ಣನ್ನು ಕೊಟ್ಟರು. ಅಂತೂ ಇಂತೂ ಚನ್ನಪಟ್ಟಣಕ್ಕೆ ಬರೋವರೆಗೂ ಕೂಡ ಒಂದು ಟೊಮೊಟೊ ಹಣ್ಣನ್ನು ಕಾವರಿ ಮುಗಿಸಿದ್ದಾಯಿತು. ಬಿಸಿಲಿಗೆ ಕಣ್ಣೇ ಬಿಡೋಕ್ಕಾಗ್ತಾ ಇರಲಿಲ್ಲ. ನೋಡಿ, ಇವರಿಬ್ಬರು ನಮ್ಮ ಸಿಸ್ಟರ್ನ ಮಕ್ಕಳು, ಒಬ್ಬ ವಿವೇಕ್ ಅಂತ, ಒಬ್ಬ ವೈಭವ್ ಅಂತ ಹೇಳಿ. ಇವರ ಇಬ್ಬರ ಮುದ್ದಾದ ತಂಗಿ ನನ್ನ ಮಗಳು ಧೃತಿ. ಸೊ ನಾವೆಲ್ಲರೂ ಸೇರಿಕೊಂಡು ಊರಿಗೆ ಹೋಗ್ತಾ ಇದ್ದೀವಿ. ನಮ್ಮ ಊರ ಹತ್ರ ಮಾತ್ರ ಸ್ವಲ್ಪ ನಮಗೆ ಲೇಟ್ ಆಯಿತು ಬಸ್ ಸಿಕ್ಕೋದು. ಅದು ಬಿಟ್ಟರೆ ನಮಗೆ ಚನ್ನಪಟ್ಟಣದಲ್ಲಾಗಿರ್ಬೋದು ಅಥವಾ ನಮ್ಮ ಮೈಸೂರಿಗೆ ಹೋದ್ಮೇಲೆ ಊರು ಬಸ್ ಸಿಕ್ಕೋದಾಗಿರ್ಬೋದು, ಎಲ್ಲ ಕಡೆಯೂ ಅಷ್ಟೇ ಬಸ್ಗಳು ತುಂಬ ಚೆನ್ನಾಗಿ ಸಿಕ್ತು. ಅದರಿಂದ ನಮಗೆ ಬೇಗ ಮೈಸೂರನ್ನ ರೀಚ್ ಆಗೋದಕ್ಕೆ ಹೆಲ್ಪ್ ಆಯಿತು. ಅದರಲ್ಲೂ ಈ ಸೀಸನಲ್ಲಿ ಒಂಥರ ಮಳೆ ಬರೋದು ಯಾವಾಗ ಬರುತ್ತೆ ಅಂತಲೂ ಗೊತ್ತಾಗಲ್ಲ, ಯಾವಾಗ ನಿಲ್ಲುತ್ತೆ ಅಂತಲೂ ಗೊತ್ತಾಗಲ್ಲ. ಆ ಒಂದು ಸೀಸನ್ ಆಗಿರೋದ್ರಿಂದ ನಮಗೆ ಸ್ವಲ್ಪ ಲೇಟ್ ಆಗಿಬಿಡುತ್ತೇನೋ ಅಂತೇಳಿ ಅಂದ್ಕೊಂಡ್ವಿ. ಮಳೆ ಇಲ್ಲೆಲ್ಲೂ ಸಿಗಾಕೊಳ್ಳಿಲ್ಲ. ನಾವು ಸ್ವಲ್ಪ ಮೈಸೂರಲ್ಲಿ ಬಸ್ಸಲ್ಲಿ ಹೋಗ್ತಾ ಇರಬೇಕಾದ್ರೆ ಸ್ವಲ್ಪ ಮಳೆ ಬಂತು ಅಷ್ಟೇ. ಫೈನಲಿ ಊರಿಗೆ ಬಂದು ರೀಚ್ ಆದ್ವಿ. ನೋಡಿ, ಆಲ್ರೆಡಿ ಊರಲ್ಲಿ ಹಬ್ಬದ ತಯಾರಿ ಶುರು ಆಗೇ ಹೋಗಿದೆ. ಎಲ್ಲದಕ್ಕೂ ಹೂವಿನ ಅಲಂಕಾರ ಆಗಿರ್ಬೋದು, ದೇವಸ್ಥಾನಕ್ಕೆ ಎಲ್ಲನೂ ಕೂಡ ಮಾಡಿದ್ದಾರೆ. ಈ ಹಬ್ಬ ಬಂದು ಶ್ರೀ ದೊಡ್ಡಮ್ಮ ತಾಯಿ ಹಬ್ಬ. ನಮ್ಮ ಊರಲ್ಲಿ ಗ್ರ್ಯಾಂಡಾಗಿ ಆಚರಿಸೋ ಹಬ್ಬ ಅಂದರೆ ಶ್ರೀ ದೊಡ್ಡಮ್ಮ ತಾಯಿ ಹಬ್ಬನ ತುಂಬಾ ಗ್ರ್ಯಾಂಡಾಗಿ ಎಲ್ಲರೂ ಕೂಡ ಆಚರಣೆ ಮಾಡ್ತಾರೆ. ಹಬ್ಬದ ತಯಾರಿನೇನೋ ಆ ಊರಲ್ಲಿ ರೆಡಿ ಮಾಡಿದ್ದಾರೆ, ಆದರೆ ನಮ್ಮ ಮನೇಲಿ ಹಬ್ಬದ ತಯಾರಿ ಆಗಬೇಕಲ್ವ. ಅದರಿಂದ ನಾವು ಇವತ್ತಿಂದನೇ ಸ್ವಲ್ಪ ಕೆಲಸ ಎಲ್ಲ ಮಾಡ್ಕೊಳ್ಳೋಣ ಮನೇಲಿ ಅಂತೇಳಿ ಅಂದ್ಕೊಂಡು ಹೋದ್ವಿ. ಆದರೆ ನಮಗೆ ಇಲ್ಲೇ ಆಲ್ರೆಡಿ ಫುಲ್ ಸ್ಟ್ರೈನ್ ಆಗಿರೋದ್ರಿಂದ ಸ್ವಲ್ಪ ಊಟ ಮಾಡ್ಕೊಂಡ್ರೆ ಮನೆಗೆ ಹೋಗೋಷ್ಟರಲ್ಲಿ ಒಂದು 4 ಗಂಟೆ ಆಗಿತ್ತು. ಮನೆಗೆ ಹೋದ್ಮೇಲೆ ಸ್ವಲ್ಪ ಊಟ ಮಾಡಿಕೊಂಡು ರೆಸ್ಟ್ ಮಾಡಿದ್ದಾಯಿತು. ಇನ್ನು ಬೆಳಗ್ಗೆ ಎದ್ದು ನೋಡ್ಕೊಳ್ಳೋಣ ಅಂತ, ನಾಳಿದ್ದಲ್ವ ಹಬ್ಬ ಅಂತ ಹೇಳಿ ಅಂದ್ಕೊಂಡು ಇನ್ನು ಮರುದಿನ ಬೆಳಗ್ಗೆ ಎದ್ದು ಎಲ್ಲ ಕೆಲಸಗಳನ್ನು ಸ್ವಲ್ಪ ಬೇಗನೆ ಕಂಪ್ಲೀಟ್ ಮಾಡಿದ್ವಿ. ನಿಜವಾಗ್ಲೂ ಹೇಳ್ತೀನಿ, ನಮ್ಮ ಸಿಸ್ಟರ್ ತುಂಬಾ ಕೆಲಸ ಮಾಡ್ತಾರೆ. ಎಲ್ಲ ಕೆಲಸನೂ ಅವರೇನೇ ಮಾಡಿದರು. ನಾನು ಲಿಟಲ್ ಬಿಟ್ ಅಲ್ಲಿ ಇಲ್ಲಿ ಒಂದು ಸ್ವಲ್ಪ ಮಾತ್ರ ಕೆಲಸ ಮಾಡಿದೆ. ಕೆಲಸ ಮಾಡೋಕ್ಕೆ ನನ್ನ ಮಗಳು ಬಿಡೋದೇ ಇಲ್ಲ. ಅಂದರೆ ಇವಾಗ ನಮ್ಮ ಅಕ್ಕನ ಮಕ್ಕಳಿದಾರಲ್ಲ, ಅವರಾದರೂ ಸಣ್ಣವರು, ಅವ್ರ ಜೊತೆನಾದರೂ ಆಟ ಆಡೋಣ ಅನ್ನೋದಿಲ್ಲ. ಅದರಲ್ಲೂ ಇವಾಗಂತೂ ಕಚ್ಚೋಕ್ಕೆಲ್ಲ ಶುರು ಮಾಡ್ಕೊಂಡ್ಬಿಟ್ಟಿದ್ದಾಳೆ. ಅವ್ರಿಗೆ ಅದೇ ಭಯ, ನಾವೆಲ್ಲ ಆಟ ಆಡ್ಸೋಕೆ ಹೋದರೆ ಕಚ್ಬಿಡ್ತಾಳೆ ಅಂತ ಭಯಕ್ಕೆ ನಮ್ಮ ಅಕ್ಕನ ಮಕ್ಕಳು ಅಷ್ಟೇ ಸ್ವಲ್ಪ ಭಯ ಪಡ್ತಾ ಇರ್ತಾರೆ. ಅಂದರೆ ಸುಮ್ಮನೆ ಅವ್ರಿಗೆ ಏನಾದರೂ ಮಗುನ ಅವ್ರಿಗೆ ತುಂಬಾ ಇಷ್ಟ, ತಂಗಿ ಪಾಪು ಅಂತ ತುಂಬಾ ಮುದ್ಬಿಡೋಕೆ ಇಷ್ಟಪಡ್ತಾರೆ. ಆದರೆ ನನ್ನ ಮಗಳೇ ಸ್ವಲ್ಪ ವೈಲೆಂಟು. ಸೊ ಕಚ್ಚೋದು ಆ ಥರ ಎಲ್ಲ ಮಾಡಿಬಿಡ್ತಾಳೆ. ಅದರಿಂದ ಅವ್ರು ಭಯ ಪಟ್ಕೊಳ್ತಾರೆ. ವಿವೇಕ್ ಏನಂತಾನೆ ಗೊತ್ತಾ, ಚಿಕ್ಕಿ ನಾನು ಎಷ್ಟು ಪ್ರೀತಿಯಿಂದ ತಂಗಿ ಪಾಪ ಅಂತ ಆಟ ಆಡ್ಸೋಕೆ ಕರಿತೀನಿ, ಆದರೆ ಅವಳು ಮಾತ್ರ ಬರೋದೇ ಇಲ್ಲ ನನ್ನ ಜೊತೆ ಗೊತ್ತಾ. ಅಮ್ಮ ಅಂತ ಹೇಳಿ ನೀನು ಹಿಂದೆನೇ ಸುತ್ತಾ ಇರ್ತಾಳೆ ಗೊತ್ತಾ ಚಿಕ್ಕಿ ಅಂತ ಹೇಳ್ತಾನೆ. ನಾನೇ ಅವನಿಗೆ ಸಮಾಧಾನ ಮಾಡ್ತೀನಿ, ಇವಾಗ ಅವಳು ಇನ್ನೂ ಚಿಕ್ಕವಳಲ್ಲಪ್ಪ, ಮುಂದೆ ಆಮೇಲೆ ನಿನ್ನ ಜೊತೆ ಜಾಸ್ತಿ ಆಟ ಆಡ್ತಾಳೆ ಗೊತ್ತಾ ಅಂತ ನಾನೇ ಸ್ವಲ್ಪ ಸಮಾಧಾನ ಮಾಡ್ತಾ ಇರ್ತೀನಿ. ಹಬ್ಬಕ್ಕೆ ನನ್ನ ಮಗಳಿಗೆ ಸ್ನಾನ ಮಾಡಿಸಿ ಅವಳನ್ನು ಕೂಡ ರೆಡಿ ಮಾಡಿಕೊಂಡು ನಾನು ಕೂಡ ರೆಡಿ ಆದ್ವಿ. ಇವಾಗ ನಾವು ಏನೆಲ್ಲ ಮಾತಾಡ್ತೀವಿ ಅದೆಲ್ಲದಕ್ಕೂ ಕೂಡ ರೆಸ್ಪಾನ್ಸ್ ಮಾಡ್ತಾಳೆ, ಮತ್ತು ಅದನ್ನು ಮತ್ತೆ ರಿಪೀಟ್ ಮಾಡೋದಕ್ಕೂ ಕೂಡ ಟ್ರೈ ಮಾಡ್ತಾ ಇರ್ತಾಳೆ. ಈಗ ನೋಡಿ ಎಷ್ಟು ಚೆನ್ನಾಗೆಲ್ಲ ಅವಳೇ ಹಾಯ್ ಮಾಡೋದು ಎಲ್ಲ ಕೂಡ ಅವಳೇ ಮಾಡ್ತಾಳೆ. ನಾನು ಏನೂ ಹೇಳ್ತಾನೆ ಇಲ್ಲ, ಫೋನ್ ತೋರಿಸಿದ್ರೆ ಸಾಕು ಎಲ್ಲ ಅವಳೇ ಮಾಡ್ತಾಳೆ. ದೇವಸ್ಥಾನ ಮುಂದೆ ಮಾತ್ರ ತುಂಬಾ ಅದ್ಭುತವಾಗಿ ಹೂಗಳಿಂದ ಅಲಂಕಾರನ ಮಾಡಿದರು. ಜೊತೆಗೆ ದೇವಸ್ಥಾನದ ಮುಂದೆ ರಂಗೋಲಿ ಎಲ್ಲ ಹಾಕಿ ತುಂಬಾ ಚೆನ್ನಾಗಿ ಒಂದು ಹಬ್ಬದ ವೈಬ್ಸ್ ಕ್ರಿಯೇಟ್ ಆಗಿತ್ತು. ಹಬ್ಬದ ಪ್ರಯುಕ್ತ ನಮ್ಮ ಇಡೀ ಊರನ್ನು ಲೈಟಿಂಗ್ಸಿಂದ ಅರೇಂಜ್ಮೆಂಟ್ ಮಾಡಿದರು. ಅದರಲ್ಲೂ ಈ ಬೀದಿಯಲ್ಲಿ ಮೇಯ್ನಾಗಿ ದೇವರ ಮೆರವಣಿಗೆ ಎಲ್ಲ ಹೋಗೋದ್ರಿಂದ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ನಮ್ಮ ಸಿಸ್ಟರು ಎಲ್ಲರೂ ಕೂಡ ನಾವು ವೆಯ್ಟ್ ಮಾಡ್ತಾಯಿದ್ವಿ ದೇವ್ರ ಮೆರವಣಿಗೆ ನೋಡೋದಕ್ಕೆ ಅಂತ ಹೇಳಿ. ನಮ್ಮ ಅಕ್ಕನ ಇಬ್ಬರು ಮಕ್ಕಳು ಕೂಡ ಮನೆಗೇ ಸೇರ್ತಾ ಇರಲಿಲ್ಲ. ಫುಲ್ಲು ದೇವಸ್ಥಾನ ಮುಂದೆನೇ ಇಡೀ ಬೀದಿಲಿ ಓಡಾಡ್ತಾನೆ ಇದ್ದರು. ಅವಾಗಿನಿಂದ ವೆಯ್ಟ್ ಮಾಡಿದ್ದಕ್ಕೆ ಇವಾಗ ಬರ್ತಾಯಿದೆ ದೇವ್ರ ಮೆರವಣಿಗೆ.
ದೇವರ ಮೆರವಣಿಗೆಯಲ್ಲಿ ನೋಡಿರ್ಬೋದು ಎಷ್ಟು ಜನ ಸೇರಿದ್ದಾರೆ ಅಂತ ಹೇಳಿ. ದೇವರ ಮೆರವಣಿಗೆ ಮಾತ್ರ ತುಂಬಾ ಚೆನ್ನಾಗಿ ಆಯಿತು. ಮೆರವಣಿಗೆ ಆದಮೇಲೆ ಒಂದು 10 ಗಂಟೆ ಹಂಗೆ ನಾಟಕನೂ ಕೂಡ ಇದೆ. ನಾಟಕನೂ ಕೂಡ ಪ್ರಾರಂಭ ಆಗೋದಕ್ಕೆ ಪಟಾಕಿ ಎಲ್ಲ ಕೂಡ ಹೊಡಿತಾ ಇದ್ದಾರೆ ನೋಡಿ. ನಾಟಕ ನೋಡೋದಕ್ಕೂ ಅಷ್ಟೇ ತುಂಬ ಜನ ನೆರೆದಿದ್ದಾರೆ. ಯಪ್ಪ, ಆ ರಶ್ಶಲ್ಲಿ ನಮಗೆ ಕಾಣಿಸ್ತಾನೇ ಇರಲಿಲ್ಲ. ನನ್ನ ಮಗಳನ್ನ ಒಂದು ಸ್ವಲ್ಪ ಹೊತ್ತು ಮಲಗಿಸ್ಬಿಟ್ಟು ನೋಡ್ಕೊಂಬರೋಣ ಅಂತ ಹೇಳಿ ಹೋದ್ವಿ. ಫುಲ್ಲು ರಶ್ಶು ನೋಡಿ, ಬರೀ ತಲೆಗಳೇ ಕಾಣಿಸ್ತಾ ಇದೆ, ನಾಟಕನೇ ಕಾಣಿಸ್ತಾ ಇರಲಿಲ್ಲ. ಕೂತ್ಕೊಂಡು ನೋಡೋದಕ್ಕೆ ತುಂಬಾ ಕಷ್ಟ ಅನ್ನಿಸ್ತಿತ್ತು. ಅಷ್ಟು ಜನ ನಾಟಕನ ನೋಡೋದಕ್ಕೆ ಬಂದಿದ್ದಾರೆ. ಈ ಸಲ ನಡೀತಾ ಇರೋದು ಸಾಮಾಜಿಕ ನಾಟಕ. ನಾವು ಸ್ವಲ್ಪ ಊಟ ಗೀಟ ಎಲ್ಲ ಮಾಡಿಕೊಂಡು ನಾಟಕ ನೋಡೋಣ ಅಂತ ಬರೋಷ್ಟರಲ್ಲೇ ನೋಡಿ ಎಷ್ಟೊಂದು ಜನ ಕೂತಿದ್ದಾರೆ. ಅದರಿಂದ ನಮಗೆ ಸರಿಯಾಗಿ ಕಾಣಿಸ್ಲಿಲ್ಲ. ಬಟ್ ಆದ್ರೂ ಸ್ವಲ್ಪನಾದರೂ ನೋಡ್ಕೊಂಡು ಹೋಗೋಣ ಅಂತ ಹೇಳಿ ಕೂತಿದ್ದು. ನಾನು 1:30ವರೆಗೂ ನಾಟಕನ ನೋಡಿದೆ. ನನ್ನ ಮಗಳು ಮಲಗಿಸ್ಬಿಟ್ಟು ಬಂದಿದ್ನಲ್ಲ, ಅದರಿಂದ ನನಗೆ ಸ್ವಲ್ಪ ಎದ್ಬಿಡ್ತಾಳೇನೋ ಅನ್ನೋದೇ ಮೈಂಡಿಗೆ ಬರ್ತಾಯಿತ್ತು. ಅದರಿಂದ ನಾನು ಬೇಗನೆ ಹೊರಟೋಗ್ಬಿಟ್ಟೆ. ನಮ್ಮ ಸಿಸ್ಟರು ಮತ್ತು ನಮ್ಮ ಸಿಸ್ಟರ್ ಮಗ ಮಾತ್ರ 4:15 ಗಂಟೆ ನಾಟಕನ ನೋಡ್ಕೊಂಡು ಬಂದ್ದಾರೆ. ನಮ್ಮಮ್ಮ ನಾಟಕ ನೋಡೋಕ್ಕೆ ಬಂದಿರಲಿಲ್ಲ. ಮಕ್ಕಳುಗಳನ್ನೆಲ್ಲ ನೋಡ್ಕೊಳ್ಬೇಕಲ್ಲ ಅಂತ ಹೇಳಿ ಅವರು ಮನೇಲೇ ಇದ್ದರು. ನಾನು ನಮ್ಮ ಸಿಸ್ಟರು ಮತ್ತು ನಮ್ಮ ಸಿಸ್ಟರ್ ಮಗ ಒಬ್ಬ ಮಾತ್ರ ಹೋಗಿದ್ವಿ. ಅಂದವಾದ ಅರಮನೆಯಲ್ಲಿ ಬದುಕಬೇಕಾದ ಸುಜಾತ ಬೇದಿಲ್ ನಿಂತ್ಕೊಂಡು ನೀರು ಹೊಡ್ತಾ ನೋಡಿದ್ರೆ ಅಯ್ಯೋ ಪಾಪ ಅನ್ಸುತ್ತೆ. ನೋಡು, ಮೊದ್ಲೇ ನೋವು ಅನ್ನೋ ಯಜ್ಞಕುಂಡದಲ್ಲಿ ಬೆಂದು ನೊಂದೋಗ್ತಾ ಇದ್ದೀನಿ. ದಯವಿಟ್ಟು ನನ್ನನ್ನ ಸುಮ್ಮನೆ ಗಾಳಿ ಬಿಟ್ಟು ಹೋಗಲು. ಸುಜಾತ, ಒಂದ್ ಸತ್ಯ ಹೇಳ್ತೀನಿ ಕೇಳು. ನಿನ್ ಗಂಡ ಚೇತನ್ಗೆ ಆಗಿದ್ದು ಆಕ್ಸಿಡೆಂಟ್. ಹಾಗಂತ ನೀನ್ ತಿಳ್ಕೊಂಡಿದ್ರೆ ಅದನ್ನ ಪ್ರೀ ಪ್ಲಾನ್ ಯಾಕೆ ಮಾಡಿಸಿದ್ದು ನಾನು. ಶ್ರೀ ದೊಡ್ಡಮ್ಮ ತಾಯಿ ಹಬ್ಬ ಟೋಟಲಾಗಿ 2 ದಿವಸ ನಡೆಯುತ್ತೆ. ಮೊದಲನೇ ದಿವಸ ದೇವ್ರ ಮೆರವಣಿಗೆ ಆದಮೇಲೆ ರಾತ್ರಿಗೆ ನಾಟಕ ಇರುತ್ತೆ. ಜೊತೆಗೆ ಆವತ್ತಿನ ದಿನ ಸ್ವೀಟ್ ಊಟನ ಮಾಡಿ ದೇವ್ರಿಗೆ ಎಡೆನ ಕೊಡ್ತಾರೆ. ಇನ್ನು ಮರು ದಿವಸ ಬೆಳಿಗ್ಗೆಗೆ ದೇವ್ರಿಗೆ ಒಪ್ಪಿಸಿರುವಂತಹ ಆಡು, ಕುರಿ, ಕೋಳಿ ಏನು ಬೇಕಾದರೂ ಆಗಿರ್ಬೋದು ಶ್ರೀ ದೊಡ್ಡಮ್ಮ ತಾಯಿಗೆ ಬಲಿ ಕೊಡ್ತಾರೆ. ಅದರಿಂದ ಮನೆಗಳಲ್ಲಿ ಅಡುಗೆ ಮಾಡ್ಕೊಂಡು ಬಂದು ಶ್ರೀ ದೊಡ್ಡಮ್ಮ ತಾಯಿ ದೇವಿಗೆ ಎಡೆನ ಕೊಡ್ತಾರೆ. ಅದನ್ನೆಲ್ಲನೂ ಕೂಡ ತೊಗೊಂಡೋಗಿ ದೇವ್ರ ಜೊತೇಲಿ ಇನ್ನೊಂದು ಸ್ವಲ್ಪ ಬೆಟ್ಟದ ಕೆಳಗಡೆ, ಚಾಮುಂಡಿ ಬೆಟ್ಟದ ಕೆಳಗಡೆನೆ ನಮ್ಮದು ಸಣ್ಣದು ಒಂದು ದೊಡ್ಡಮ್ಮ ತಾಯಿ ದೇವಸ್ಥಾನ ಇದೆ. ಅಲ್ಲಿ ಇದನ್ನು ತೊಗೊಂಡೋಗಿ ದೇವ್ರ ಜೊತೆಗೆ ತೊಗೊಂಡೋಗಿ ಪೂಜೆ ಮಾಡಿಕೊಂಡು ಪ್ರಸಾದನ ಎಲ್ಲರೂ ಕೂಡ ಅಲ್ಲಿ ಹೋಗಿರುವಂತಹ ಎಲ್ಲ ಭಕ್ತಾದಿಗಳಿಗೂ ಪ್ರಸಾದನ ಕೊಡ್ತಾರೆ. ಅಲ್ಲಿ ಪ್ರಸಾದನ ತಿನ್ಕೊಂಡು ಬರ್ತಾರೆ. ಹಬ್ಬ ಎಲ್ಲ ತುಂಬಾ ಚೆನ್ನಾಗಿ ಆಯಿತು. ಹಬ್ಬನೆಲ್ಲ ಮುಗಿಸ್ಕೊಂಡು ನಾವು ಊರಿಗೆ ಹೋಗೋಣ ಅಂತೇಳಿ ರೆಡಿ ಆಗಿದ್ವಿ. ನಾನು ಇನ್ನೂ 2 ಡೇಸ್ ಇರೋಣ ಅಂತೇಳಿ ಅಂದ್ಕೊಂಡೆ. ಆದರೆ ನಮ್ಮ ಹಸ್ಬೆಂಡೆಲ್ಲ ಬಂದುಬಿಡು ಅಂತ ಹೇಳಿದ್ರು. ಅದರಿಂದ ಸರಿ ಅಂತ ಹೇಳಿ ಅಂದ್ಕೊಂಡು ನಾನು ನಮ್ಮ ಸಿಸ್ಟರು ಎಲ್ಲರೂ ಕೂಡ ರಿಟರ್ನ್ ಊರಿಗೆ ಬರ್ತಾಯಿದ್ದೀವಿ. ಏನೇ ಹೇಳಿ ನಮ್ಮ ಮೈಸೂರು ತುಂಬಾ ಬ್ಯೂಟಿಫುಲ್ ಪ್ಲೇಸ್ ಅಲ್ವಾ. ಇಲ್ಲಿಂದ ಹೋಗಬೇಕು ಬಿಟ್ಟು ಅಂತಂದರೆ ನಿಜವಾಗ್ಲೂ ತುಂಬಾ ಬೇಜಾರಾಗುತ್ತೆ. ಇವಾಗ ಮೈಸೂರು ಟು ಬ್ಯಾಂಗ್ಳೂರು ಸ್ವಲ್ಪ ಪರವಾಗಿಲ್ಲ ಅನಿಸುತ್ತೆ ಬಸ್ಗಳೆಲ್ಲ. ಯಾಕಂದರೆ ಇವಾಗ ನಾನ್ ಸ್ಟಾಪ್ ಗಾಡಿಗಳನ್ನೆಲ್ಲ ಬಿಟ್ಟಿದ್ದಾರೆ. ಜಾಸ್ತಿ ನಾನ್ ಸ್ಟಾಪ್ ಗಾಡಿಗಳನ್ನು ಬಿಟ್ಟಿರೋದ್ರಿಂದ ಜಾಸ್ತಿ ಯಾರೆಲ್ಲ ಬ್ಯಾಂಗ್ಳೂರು ಹೋಗಬೇಕು ಮೈಸೂರು ಟು ಅನ್ನೋರಿಗೆ ನಾನ್ ಸ್ಟಾಪ್ ಗಾಡೀಲಿ ಹತ್ತುತ್ತಾರೆ. ಇನ್ನು ಮಂಡ್ಯ, ಚನ್ನಪಟ್ಟಣ ಹೋಗೋರಿಗೆ ಬೇರೆ ಗಾಡಿಗಳನ್ನು ಬಿಟ್ಟಿದ್ದಾರೆ. ಸೊ ಅದರಿಂದ
ಜರ್ನಿ ತುಂಬಾ ಆರಾಮಾಗಿತ್ತು. ಫೈನಲಿ ನಮ್ಮ ಡೆಸ್ಟಿನೇಷನ್ನ ಬಂದು ರೀಚ್ ಆದ್ವಿ. ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿಯಾಗಿ ವಿಡಿಯೋ ನೋಡಿದ್ದೀರಾ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಮತ್ತೆ ಸಿಗುವ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.